ಏನ್ರಿ ಹುಲಿ ಅಜ್ಜ ಅಂದ್ರೆ ನೀವೇನಾ? ಓ ನಾನೇ ಹುಲಿ ಅಜ್ಜ ಅಂದ್ರೆ ಯಾಕ್ರಿ ಮೇಡಮ್ ಅವರೇ, ನನ್ನಿಂದ ಏನಾಗಬೇಕಾಗಿತ್ತು ನಿಮಗೆ? ನನ್ನ ಯಾಕೆ ಹುಡ್ಕೊಂಡ್ ಬಂದಿದ್ರಾ ಇಲ್ಲಿಗೆ? ನಿಮ್ಮಿಂದ ನಮಗೇನು ಆಗ್ಬೇಕಾಗಿಲ್ಲ, ಸ್ವಲ್ಪ ಸ್ಟೇಷನ್ಗೆ ಬರ್ತೀರಾ ನೀವು? ಸ್ಟೇಷನಿಗ ನಾನು ಯಾಕೆ ಬರಬೇಕು? ನಾನೇನು ಮಾಡಿದ್ದೀನಿ ಅಂತ ತಪ್ಪ? ಮೊದಲು ಬರ್ರಿ, ಹೇಳ್ತೀವಿ ಸ್ಟೇಷನ್ಗೆ ಬಂದು ಆಮೇಲೆ ಮಾತಾಡಿ. ಏನ್ ಮಾಡಿದೀರಾ ಅಂತನ ಆಮೇಲೆ ಗೊತ್ತಾಗುತ್ತೆ ನಿಮ್ಗೇನೆ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಇರೋ ತರ ನಾಟಕ ಮಾಡ್ತಾ ಇದ್ದೀರಾ. ಪೊಲೀಸ್ನರಂದ್ರೆ ಏನ್ ಅನ್ಕೊಂಡಿದ್ದೀರಾ? ನೀವೇನ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಹೆಂಗೆ? ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೇನೆ ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಕ್ ಬಂದಿದೀವಿ. ನನ್ನ ಮೇಲೆ ಕಂಪ್ಲೇಂಟಾ? ಯಾರು ಕಂಪ್ಲೇಂಟ್ ಕೊಡೋರು? ಅಷ್ಟು ಧೈರ್ಯ ಯಾರಿಗೈತಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋವಷ್ಟು? ಇಷ್ಟಕ್ಕೂ ನಾನೇನು ಮಾಡಿದ್ದೀನಿ ಅಂತ ತಪ್ಪ ಕಂಪ್ಲೇಂಟ್ ಕೊಡಕ್ಕೆ? ಯಾಕೆ ನೀವೇನ್ ಮಾಡಿದೀರಾ ಅಂತ ನಿಮ್ಗೆ ನೆನಪಿಲ್ವಾ? ನೆನಪಿನ ಶಕ್ತಿ ಹೋಗ್ಬಿಟ್ಟೈತಾ ವಯಸ್ಸಾದ ತಕ್ಷಣ? ವಯಸ್ಸಾದ್ರೆ ಸಾಕಾಗಲ್ಲ, ಬುದ್ಧಿನೂ ಇರ್ಬೇಕು ವಯಸ್ಸಿಗೆ ತಕ್ಕಂಗೆ. ಇಂಥ ಕೆಲಸ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇನ್ನೊಬ್ರಿಗೆ ಬುದ್ಧಿ ಹೇಳೋ ವಯಸ್ಸು ನಿಮ್ದು. ಈ ವಯಸ್ಸಲ್ಲಿ ಇಂಥದೆಲ್ಲ ಬೇಕಾ ನಿಮ್ಗೆ? ಪೊಲೀಸು ಬಂದೇ ಬಿಟ್ರಾ? ನನಗೆ ಗೊತ್ತಿತ್ತು ಇವಳಂತೂ ಸುಮ್ಮನಿರಲ್ಲ, ಈ ಲಸ್ಮಕ್ಕ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಅಂತಾನ. ಅಯ್ಯೋ 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 ಅಯ್ಯೋ, ನಾನು ಜೈಲಿಗೆ ಹೋಗಿ ಬಂದಿದ್ದು ಸಾಲ್ತು ಅಂತ ಹೇಳಿ ಈಗ ನಮ್ಮ ಮಾವನು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತಲ್ಲಪ್ಪ. ಮಾವರೇ ನಿಮ್ಮ ಗನ್ ಅಲ್ಲೇ ಬಿಟ್ಟು ಬಂದಿದ್ದೀರಾ ಒಳಗಡೆನೆ? ತಗೊಳ್ರಿ, ನೀವು ಗನ್ನ ಕೈಯಾಗಿ ಇಟ್ಕೊಂಡ್ರೇನೆ ನಿಮ್ಗೊಂಥರ ಗತ್ತು. ತಗೊಳ್ರಿ, ಗನ್ ಹಿಡ್ಕೊಂಡು ನಿಂತ್ಕೊಳ್ರಿ ನೀವು. ಯಾವ್ದ್ರಿ ಇದು ಗನ್ನು? ನಿಮ್ದ ಗನ್ನು? ಹ್ಞೂ ಮೇಡಮ್ ಅರೇ, ನಮ್ಮ ಅಪ್ಪಯಿಂದ ಗನ್ನು. ಇದಕ್ಕೆ ಗೌರ್ಮೆಂಟ್ ಇಂದನ ಅನುಮತಿನೂ ತಗೊಂಡಿದ್ದಾರೆ ನಮ್ಮ ಅಪ್ಪಯ್ಯ. ನಮ್ಮ ಅಪ್ಪಯ್ಯಗೆ ನಮ್ಮ ತಾತ ಕೊಟ್ಟಿದ್ದಂತೆ ಇದು. ಈ ಗನ್ನು ನಮ್ಮ ವಂಶಕ್ಕೆ ಗೌರವ ಇದ್ದಂಗೆ ಮೇಡಮ್ ಅರೇ. ಓಹೋ, ಗನ್ ಇದ್ರೆ ನಿಮ್ಮ ವಂಶಕ್ಕೆ ಗೌರವನಾ ಅಥವಾ ಏನೋ ಯಾರಿಗಾದ್ರೂ ಎದುರು ಕೇಳಿದ್ದೀರಾ? ನೋಡ್ರಿ ಮೇಡಮ್ ಅವರೇ, ನಮ್ಮೂರಾಗೆ ನಮ್ಮ ಮನೆ ಅಂದ್ರೆ ದೊಡ್ಡ ಮರ್ಯಾದೆ. ಗೌಡ್ರು ಮನೆ ಅಂದ್ರೆ ಎಲ್ಲರೂ ಕೈ ಮುಗಿತಾರೆ. ನಮ್ಮ ಮನೇಲಿ ಎಷ್ಟು ಆಸ್ತಿ ಇದೆ ಅಂತ ಹೇಳಿ ನನಗೆ ಲೆಕ್ಕ ಇಲ್ಲ, ಅಷ್ಟೊಂದು ಐತಿ. ನಮ್ಮ ಅಪ್ಪನ ಕಾಲದಿಂದನೂ ನಾವು ಶ್ರೀಮಂತರೇನೆ. ಆದ್ರಿಂದ ನಮ್ಮ ಅಪ್ಪ ಇನ್ನೇನೆ ಗೌರ್ಮೆಂಟಿಂದನ ಅನುಮತಿ ಪತ್ರ ತಗೊಂಡು ಗನ್ ತಗೊಂಬಂದಿರೋದು. ಗೊತ್ತಾಯ್ತಾ? ಈಗಲಾದ್ರೂ ನಮ್ಮ ವಂಶದ ಬಗ್ಗೆ ಏನು ಅಂತಾನ. ಸುಮ್ಮನೆ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂದ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀರಲ್ಲ, ನಿಮಗೇನು ಹೇಳ್ಬೇಕು ಹೇಳ್ರಿ? ಅಷ್ಟು ದೊಡ್ಡ ಮನೆತನನ ಆ ತರ ಅನ್ಸದೇ ಇಲ್ವಲ್ಲ ನಿಮ್ಮನ್ನ ನೋಡ್ತಾ ಇದ್ರೆ? ಅಷ್ಟು ದೊಡ್ಡ ವ್ಯಕ್ತಿ ಆಗಿದೆ ನೀವು, ಇಂಥ ನೀಚ್ ಕೆಲಸ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. ಇನ್ನೊಬ್ರನ್ನ ಎದುರಿಸ್ಕೊಂಡು ನಿಮ್ ಗುಲಾಮ್ರನ್ನಾಗಿ ಮಾಡ್ಕೊಳಕ್ಕೆ ಈ ಗನ್ ಇಟ್ಕೊಂಡಿದ್ದೀರಾ? ಈ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ರವಿ, ಈ ಗನ್ ಇಸ್ಕೊಳ್ಳಿ ಮೊದಲು ಇವ್ರ ಹತ್ರ. ತಾತ, ನಿಮ್ ಗನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ. ಈ ಗನ್ನು ನಮ್ಮ ವಂಶದ ಗೌರವ. ಯಾವುದೇ ಕಾರಣಕ್ಕೂ ಇದನ್ನ ನಾನು ಕೊಡೋದಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಗನ್ ಯಾಕೆ ಕಿತ್ಕೊಂತಾ ಇದ್ದೀರಾ? ಕೊಡ್ರಿ, ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ್ರಿ. ಸ್ಟೇಷನಿಗೆ ನಡೀರಿ ನೀವು. ಅಯ್ಯೋ 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 ಅಯ್ಯೋ, ನಮ್ಮ ವಂಶದ ಗೌರವನೇ ಕಿತ್ಕೊಂತಾ ಇದ್ದಾರಲ್ಲಪ್ಪ ಇವರು. ದೇವ್ರೇ, ಅಯ್ಯೋ, ಈ ಪಿಸ್ತೂಲ್ ಇಲ್ಲ ಅಂದ್ರೆ ನಾನು ಹೆಂಗಪ್ಪ ಬದುಕಿರ್ಲಿ? ಅಯ್ಯಯ್ಯಯ್ಯೋ ದೇವ್ರೇ. ಯಪ್ಪ ಯಪ್ಪ, ಏನಾತಪ್ಪ? ಯಾಕಪ್ಪ ಹಿಂಗ್ ಮೂರ್ಛೆ ಹೋಗಿ ಬಿದ್ಬಿಟ್ಟೆ? ಯಪ್ಪ ಎದ್ದಳಪ್ಪ ಮ್ಯಾಕೆ. ಏನಾತಪ್ಪ? ಅಯ್ಯೋ ಅಯ್ಯೋ, ಏನಾತ್ ನಮ್ಮ ಅಪ್ಪಯ್ಯಗೆ? ಯಪ್ಪ ಏನಾತಪ್ಪ? ಎದ್ದಳಪ್ಪ. ಅಯ್ಯೋ ಅಯ್ಯೋ, ಸೋಂದಿನದ ಮೇಲೆ ನಮ್ಮ ಊರಿಗೆ ಬಂದಿದ್ದೆ ನಾನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಈ ಪೊಲೀಸ್ನವ್ರು ನೋಡಿರಿ, ಗನ್ ಕಿತ್ಕೊಂಡು ನಿಮ್ಮನ್ನ ಪ್ರಜ್ಞೆ ತಪ್ಪಂಗ್ ಮಾಡ್ಬಿಟ್ರಲ್ಲ. ಅಯ್ಯೋ ದೇವ್ರಿ, ಏನಾದಪ್ಪ ನಮ್ಮ ಅಪ್ಪಯ್ಯಗೆ? ಅಯ್ಯಪ್ಪ ಎದ್ದಳಪ್ಪ, ಎದ್ದಳಪ್ಪ, ನೀನು ಮಾತಾಡಪ್ಪ. ನೀನೇನು ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ನಮ್ಮ ಅಪ್ಪಯ್ಯ ತಲೆ ಸುತ್ತ ಬಂದು ಬಿದ್ದೇವ್ರೆ. ಈ ಪೊಲೀಸ್ನವ್ರು ಪಿಸ್ತೂಲ್ ಕಿತ್ಕೊಂಡ್ಬಿಟ್ರು. ಪಿಸ್ತೂಲ್ ಇಲ್ಲ ಅಂತಂದ್ರೆ ನಮ್ಮ ಅಪ್ಪಯ್ಯ ಬದುಕಿರಲ್ಲ. ಹೆಂಗಾನ ಮಾಡಿ ಪಿಸ್ತೂಲ್ ಕೊಡಕ್ ಕೇಳ್ರಿ ಪೊಲೀಸ್ನವ್ರಿಗೆ. ಅಯ್ಯೋ, ಸುಮ್ಮನೆ ನಿಂತಿದ್ದೀರಲ್ಲ, ಬಾಯಿ ತೆರ್ಕೊಂಡು ಏನಾನ ಮಾತಾಡ್ರಿ. ಕಾಳಿ, ನಿಮ್ಮ ಅಪ್ಪಗೆ ಏನು ಆಗಿಲ್ಲ, ಎಲ್ಲೋ ಮೂರ್ಛೆ ಹೋಗಿರ್ಬೇಕೇನೋ. ಇರು, ಎದ್ದಾಳಿಸ್ತೀನಿ ನಾನು ಒಂದು ಸ್ವಲ್ಪ ತಟ್ಟಿ. ಅದೇ ಗನ್ನು ಯಾವಾಗಲೂ ಕೈಗೆ ಹಿಡ್ಕೊಂಡು ಓಡಾಡ್ತಿದ್ರಲ್ಲ, ಈಗ ಇದ್ದಕ್ಕಿದ್ದಂಗೆ ಪೊಲೀಸ್ನವ್ರು ಗನ್ ಕಿತ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಒಂಥರ ಗಾಬರಿ ಆದಂಗೆ ಆಗೈತಿ ನಿಮ್ಮ ಅಪ್ಪಗೆ. ಅದಕ್ಕೆ ಮೂರ್ಛೆ ಹೋಗ್ಯವ್ರಿ. ನಾನು ಎದ್ದಾಳಿಸ್ತೀನಿ, ನೀನೇನು ಒಳಬೇಡ, ಸುಮ್ಮನಿರು. ನಿಮ್ಮ ಅಪ್ಪ ಏನು ಸತ್ತಿಲ್ಲ. ಸತ್ತಿಲ್ಲ ಅಂತನ? ಅಯ್ಯೋ 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 ಅಯ್ಯೋ, ಇದೇನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ಬಿಡ್ತು ಅನ್ನು ಮೊದಲು. ನಮ್ಮ ಅಪ್ಪಯ್ಯ ಸಾಯ್ಬೇಕಾಗಿತ್ತಾ? ನಾನು ಎಲ್ಲೇ ಹಂಗೆ ಹೇಳ್ದೆ, ಇನ್ನ ಏನು ಆಗಿಲ್ಲ, ಹಂಗೆ ಯಾಕೆ ಹೇಳ್ತೀಯ, ಸಮಾಧಾನ ಮಾಡ್ಕ್ಯಾ ಅಂತ ಹೇಳಿದ್ದು. ಸತ್ತಿಲ್ಲ ಅಂದೇಡ್ಕೇನೆ ಸಾಯ್ಲಿ ಅಂತ ನಾನು ಆಸೆ ಪಡ್ತೀನ? ಸುಮ್ಮನಿರು. ಮತ್ ನೀನು ಹೇಳಿದ್ದು ಹಂಗೆ ಇತ್ತು, ಸತ್ರ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇದೆಯೇನೋ ಅಮ್ಮಂಗೆ. ಅಲ್ಲ ಕಣೆ ಕಾಳಿ, ನಾನು ಇಷ್ಟೇನ ನೀನು ಅರ್ಥ ಮಾಡ್ಕೊಂಡಿರೋದು? ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರು ಅಂತಾರೆ. ಅಂತ ದೇವ್ರನ್ನ ನಾನು ಸಾಯಕ್ಕೆ ಬಿಟ್ಬಿಡ್ತೀನ? ಏನು ಆಗಲ್ಲ, ಸುಮ್ಮನಿರು, ಸಮಾಧಾನ ಮಾಡ್ಕೆ. ಸಿದ್ದಪ್ಪರೇ, ಮೂರ್ಛೆ ಹೋಗಿದ್ದಾರೆ, ಒಂದು ಸ್ವಲ್ಪ ನೀರು ತಗೊಂಬನ್ನಿ. ನೀರು ತಗೊಂಬಂದು ಮಕ್ಕಕ್ಕೆ ಚಿಮ್ಸಿ. ಅಯ್ಯೋ ಮೇಡಮ್ ಅವರೇ, ನೀರು ಬೇಡ ಏನು ಬೇಡ, ಆ ಗನ್ ಕೊಡ್ರಿ ಇಲ್ಲಿ. ಗನ್ ತಗೊಂಡು ನಮ್ಮ ಮಾವನ ಎದೆ ಮ್ಯಾಕೆ ಇಕ್ರಿ, ಅವಾಗ ಹೆಂಗೆ ಎದ್ದಾಳ್ತಾರೆ ನೋಡ್ರಿ. ಹೌದಾ? ಸರಿ ಇರ್ರಿ, ಅದನ್ನು ನೋಡೋಣ. ಅದೇಲಿ ರವಿ, ಗನ್ ಕೊಡಿ ಇಲ್ಲಿ ನೋಡೋಣ. ತಗೊಳ್ಳಿ ಮೇಡಮ್.
ಮಾವರೇ ನಿಮ್ಗೊಂದು ನಿಮ್ಮ ಮೇಲೆ ಐತೆ ನೋಡ್ರಿ, ಎದ್ದೇಳ್ರಿ ಮ್ಯಾಕೆ. ಅಯ್ಯೋ ನನ್ನ ಪಿಸ್ತೂಲ್ ಇಲ್ಲ ಅಂತಂದ್ರೆ ನಾನು ಇದ್ದೇನು ಪ್ರಯತ್ನ? ನನ್ನ ಕೈಯಾಗ ಯಾವಾಗ್ಲೂ ಪಿಸ್ತೂಲ್ ಇದ್ರೇನೆ ನನಗೆ ಬೆಲೆ ಗೌರವ. ಅದನ್ನ ಬಿಟ್ರೆ ನಾನಂತೂ ಜೀವ ಸಹಿತ ಇರಲ್ಲ. ಯಪ್ಪ ಯಪ್ಪ ನಿನ್ಗೇನು ಆಗಿಲ್ವಾ? ನನಗೇನಾಗುತ್ತಮ್ಮ ಮಗಳೇ, ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರು. ಈ ಪೊಲೀಸ್ನವರು ನಾನು ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಏನು ನಿಮ್ ಮಾತಿನ ಅರ್ಥ? ನಮ್ಮಿಂದ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇರೋದು? ಇಷ್ಟೊಂದು ವಯಸ್ಸಾಗಿತ್ತಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ ತಲೆಗೆ? ಇನ್ನೊಬ್ರಿಗೆ ಒಡ್ಸಿದ್ಯಲ್ಲ ಕಾಲ್ ಮುರಿಯಂಗೆ, ನಾಚಿಕೆ ಆಗಲ್ವಾ ನಿನ್ಗೆ? ಯಾರಿಗೆ ಹೇಳಿದ್ದು? ನಾನು ಯಾರಿಗೆ ಹೊಡ್ಸಿದ್ದೀನಿ? ಯಾಕೆ ಕಂಪ್ಲೇಂಟ್ ಕೊಟ್ಟವ್ರು ನನ್ನ ಮೇಲೆ? ಎಲ್ಲ ನಾವೇ ಹೇಳ್ಬೇಕಾ? ಲಕ್ಷ್ಮಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮೇಲೂ ನಿಮ್ಮ ಮೊಮ್ಮಗಳ ಮೇಲೂ. ನೀವು ಅವ್ರ ಗಂಡನ ಕಾಲ್ ಮುರಿಸಿದ್ದೀರಾ ಅಂತ ಹೇಳಿ ಅದಕ್ಕೆ ಅರೆಸ್ಟ್ ಮಾಡ್ತಾ ಇದೀವಿ, ಗೊತ್ತಾಯ್ತಾ? ಈಗಲಾದ್ರೂ ನಿಮ್ ಕೈಯಲ್ಲಿರೋ ಪಿಸ್ತೂಲ್ ಕೊಡಿ ಮೊದ್ಲು. ಈ ಪಿಸ್ತೂಲ್ ಇಟ್ಕೊಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಈಗಲೇನೆ. ನೋಡ್ರಿ ಇನ್ಸ್ಪೆಕ್ಟ್ರೆ, ನನ್ನ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ. ನೀವು ಹೊಸ್ದಾಗಿ ಬಂದಿದ್ದೀರಾ ಅನ್ಸುತ್ತೆ ನಮ್ಮ ತಾಲೂಕಿಗೆ ಇನ್ಸ್ಪೆಕ್ಟರ್ ಆಗಿ. ಮುಂಚೆ ಇದ್ದ ಇನ್ಸ್ಪೆಕ್ಟರ್ನ ಕೇಳಿ, ನನ್ನ ಬಗ್ಗೆ ಹೇಳ್ತಾರೆ ಅವರು. ಆ ಇನ್ಸ್ಪೆಕ್ಟ್ರು ಎಂತವ್ರು, ನೀವೆಂತವ್ರು ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ನಮಗೆ ಪಾಠ ಮಾಡ್ಬೇಕಾಗಿಲ್ಲ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಎಲ್ಲ ತಿಳ್ಕೊಂಡ್ಮೇಲೆ ಮತ್ತೀಗ ಈ ತಾಲೂಕಿಗೆ ಟ್ರಾನ್ಸ್ಫರ್ ಆಗಿ ಬಂದಿರೋದು. ನೀವೇನು ಬೇರೆ ಬಿಡಿಸಿ ಹೇಳ್ಬೇಕಾಗಿಲ್ಲ ನನಗೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೀನಿ, ಅಷ್ಟು ತಿಳ್ಕೊಳ್ದೇ ಇರ್ತೀನ ನಿಮ್ಮಂತವ್ರ ಬಗ್ಗೆ? ಈಗ ಯಾರು ಲಸ್ಮಕ್ಕ ಅನ್ನೋರು ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಹೇಳ್ಬಿಟ್ರಲ್ಲ, ಅದಕ್ಕೆ ಸಾಕ್ಷಿ ಏನೈತೆ? ನಾನೇ ಅವ್ರ ಗಂಡನ ಕಾಲ್ ಮುರ್ಸಿರೋದು ಅನ್ನೋದಕ್ಕೆ ಸಾಕ್ಷಿ ತೋರಿಸಿ, ಅವಾಗ ಬರ್ತೀನಿ ನಾನು. ಸಾಕ್ಷಿ ಇಲ್ದಲೇನೆ ಯಾರನ್ನೂ ಅರೆಸ್ಟ್ ಮಾಡಕ್ಕಾಗಲ್ಲ. ನೀವು ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಸಾಕ್ಷಿ ಇಲ್ದಲೇನೆ ನಾವು ಅರೆಸ್ಟ್ ಮಾಡ್ತೀವ? ಅಲ್ಲ, ನಿಮಗೆ ಇಷ್ಟೊಂದು ಬುದ್ಧಿ ಇರ್ಬೇಕಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ನನಗಿರಲ್ವಾ? ಸಾಕ್ಷಿ ಆಧಾರ ಇಲ್ದೇನೆ ನಾನು ಯಾವ ಕೆಲಸನೂ ಮಾಡೋಳಲ್ಲ. ನಿಮ್ಮನೆ ಹಾಳುಗಳಿಗೆ ಹೇಳ್ಕಳ್ಸಿದ್ರಲ್ಲ ಕಾಲ್ ಮುರಿಯಕ್ಕೆ, ಅವರಿಬ್ರು ಒದ್ದು ಹೇಳ್ಕೊಂಡೋಗಿ ಬೆಂಡೆತ್ತಿದ್ದೀನಿ. ಅವರಿಬ್ರೇನೆ ಹೇಳಿದ್ದಾರೆ, ಬಾಯ್ ಬಿಟ್ಟಿದ್ದಾರೆ. ನೀವೇ ಹೇಳಿರೋದು ಈ ಕೆಲಸ ಮಾಡಕ್ಕೆ ಅಂತ ಹೇಳಿ, ಅದಕ್ಕೆ ಅರೆಸ್ಟ್ ಮಾಡಕ್ ಬಂದಿರೋದು. ನಮ್ಮನೆ ಆಳುಗಳನ್ನ ಎಳ್ಕೊಂಡು ಹೋಗಿದ್ದೀರಾ ಸ್ಟೇಷನ್ಗೆ? ಯಾವಾಗ? ಎಲ್ಲಿ ನಿಮ್ಮ ಮೊಮ್ಮಗಳಲ್ಲಿ ನೇತ್ರ? ಯಾವ ಊರು ಅವ್ರದ್ದು? ನನ್ನ ಮಗಳನ್ನು ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತೀರಾ ಮೇಡಮ್ ಅವರೇ? ಅವಳೇನು ಮಾಡಿಳು? ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟೇವಳ ಈ ಲಸ್ಮಕ್ಕ? ಇದಕ್ಕೆಲ್ಲದಕ್ಕೂ ಕಾರಣ ನಿನ್ನ ಮಗಳೇನೆ ನೇತ್ರ. ಅಂತವಳನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ನಿಮ್ ನೇತ್ರನೇ ಹೋಗಿ ತಾತು ಅಂತ ಹೇಳಿರೋದು. ಈ ತಾತ ಸುಮ್ಮನಿರ್ಲಾರ್ದೇನೆ ಮೊಮ್ಮಗಳಿಗೆ ಬುದ್ಧಿ ಹೇಳೋದ್ ಬಿಟ್ಟು ನನ್ನ ಗಂಡನ ಕಾಲ್ ಮುರ್ಸಕ್ಕೆ ಮನೆ ಆಳುಗಳನ್ನ ಕಳ್ಸೇವನಿ. ಅಂದ್ಮೇಲೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣನೇ ನೇತ್ರನೇ ಮೊದ್ಲು ಅರೆಸ್ಟ್ ಮಾಡಿ ಒಳಕ್ ಹಾಕೋದು. ನನ್ನ ಮಗಳನ್ನ ಜೈಲಿಗೆ ಹಾಕ್ತಾರ ಮೇಡಮ್ ಅವರೇ? ನನ್ನ ಮಗಳನ್ನ ಮಾತ್ರ ಜೈಲಿಗೆ ಎಳ್ಕೊಂಡು ಹೋಗ್ಬೇಡ್ರಿ, ನಮ್ಮ ಅಪ್ಪ ಇನ್ನು ಎಳ್ಕೊಂಡು ಹೋಗ್ಬೇಡ್ರಿ ಮೇಡಮ್ ಅವರೇ. ಏನೋ ತಿಳಿದೆ ಏನೋ ತಪ್ಪು ಮಾಡ್ಬಿಟ್ಟಾರೆ, ಇದೊಂದ್ಸಲ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನಮ್ಮ ಅಪ್ಪ ಇನ್ನು ನನ್ನ ಮಗಳನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಡ್ರಿ ಮೇಡಮ್ ಅವರೇ, ದಯವಿಟ್ಟು ಬಿಟ್ಬಿಡ್ರಿ. ಮೇಡಮ್, ನನ್ನ ಮಗಳು ಅಂದ್ರೆ ನಮ್ಮ ಮಾವರ್ಗೆ ತುಂಬಾ ಪ್ರೀತಿ. ಅದಕ್ಕೇನೆ ಅವಳು ಗೋಳಾಡ್ಕೊಂಡು ಹತ್ಲು ಅಂತ ಹೇಳಿ ಅವಳು ಹೇಳ್ದಂಗೆ ಇಂಥ ಕೆಲಸ ಮಾಡಿಸ್ಬಿಟ್ಟಿದ್ದಾರೆ. ಏನೋ ಇದೊಂದ್ಸಲ ಕ್ಷಮಿಸ್ಬಿಡಿ ಮೇಡಮ್. ನೋಡಿ ಸಿದ್ದಪ್ಪರೇ, ಕಾಳಮ್ಮವ್ರೆ, ಇದು ಸುಮ್ಮನೆ ಸಾಧಾರಣ ಕೇಸ್ ಅಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇದು ಹಂಗೆಲ್ಲನ ಕ್ಷಮಿಸಿ ಬಿಟ್ಟು ಹೋಗಕ್ಕಾಗಲ್ಲ, ಅರೆಸ್ಟ್ ಮಾಡ್ಕೊಂಡು ಯಾಕೊಂಡು ಹೋಗ್ಲೇಬೇಕು. ಇದಕ್ಕೆ ನೀವು ಬೇಲ್ ತಗೊಳಕ್ಕೆ ಪ್ರಯತ್ನ ಪಟ್ರು ಬೇಲ್ ಸಿಗೋದು ತುಂಬಾ ಕಷ್ಟ. ಅಟೆಂಪ್ಟ್ ಟು ಮರ್ಡರ್ ಅಂದ್ರೆ. ರವಿ, ಮೊದ್ಲು ಈ ತಾತನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ನಡೀರಿ. ಆ ನೇತ್ರನ ಆಮೇಲೆ ಹೇಳ್ಕೊಂಬರೋಣ ಹೋಗಿ. FIR ಆಗೈತೆ. FIR ಆದ್ಮೇಲೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಆತ ನೀವಾಗಿ ನೀವು ಸುಮ್ಮನೆ ಮರ್ಯಾದೆಯಿಂದ ಸ್ಟೇಷನ್ಗೆ ಬನ್ನಿ, ಇಲ್ಲ ಅಂದ್ರೆ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ರವಿ, ಅವನು ಕರ್ಕೊಂಬಂದ್ರಿ. ಹುಲಿಯಜ್ಜ ಅವರೇ, ಸುಮ್ಮನೆ ಮರ್ಯಾದೆಯಿಂದ ನಡೀರಿ, ಇಲ್ಲ ಅಂದ್ರೆ ಕತ್ತಿಡ್ದು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ಅಯ್ಯೋ ಸಾರ್, ನಮ್ಮಪ್ಪನ ಬಿಟ್ಬಿಡ್ರಿ ಸಾರ್, ದಯವಿಟ್ಟು ಬಿಟ್ಬಿಡ್ರಿ. ಏಯ್ ಲಸ್ಮಕ್ಕ, ನನ್ನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀಯೇನೆ? ನಿನ್ನ ವಿಚಾರಿಸ್ಕೊಂತೀನಿ. ಈಗಲ್ಲ, ಆಮೇಲೆ ಬಂದು ವಿಚಾರಿಸ್ಕೊಂತೀನಿ. ನೋಡ್ತಾ ಇರು, ನನ್ನನ್ನೇನೆ ಒಳಕ್ ಹಾಕಿಸ್ತೀಯಾ? ಏನ್ರಿ ಹುಲಿಯಜ್ಜ ಅವರೇ, ಇಷ್ಟೆಲ್ಲ ಆದ್ರೂ ಇನ್ನ ನಿಮ್ ದೌಲತ್ ಮಾತ್ರ ಕಮ್ಮಿ ಆಗಿಲ್ವಲ್ಲ? ಏನ್ ಎದುರಿಸ್ತಾ ಇದ್ದೀರಾ ಅವ್ರನ್ನ? ನಡೀರಿ ಸುಮ್ಮನೆ ಸ್ಟೇಷನ್ಗೆ. ಅಯ್ಯೋ ಯಪ್ಪ, ಅಯ್ಯೋ. ಕಾಳಿ, ಏನು ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡ್ಕ್ಯಾ. ಹೋಗಿ ನಾನೆಲ್ಲ ಬಿಡಿಸ್ಕೊಂಬತ್ತೀನಿ ಬೇಲ್ ಕೊಟ್ಟು. ನೀನೇನು ಅಳ್ಬೇಡ, ಸುಮ್ಮನಿರು. ಏಯ್ ನಿಂತ್ಕೊಳ್ಳಿ, ಅರೆ ಹೋಗ್ತಾ ಇದ್ದೀಯನಿ? ನಮ್ಮ ಅಪ್ಪನ ಮೇಲೇನೆ ಕಂಪ್ಲೇಂಟ್ ಕೊಟ್ಟು ಒಳಕ್ ಹಾಕಿಸ್ತೀಯ? ನಮ್ಮ ಅಪ್ಪಯ್ಯ ಎಂತವ್ರಂಬದು ನಿನ್ಗಿನ್ನಾಗ ಗೊತ್ತಿಲ್ಲ. ನಿನಗೈತೆ ಕಣೆ. ನಿಮ್ಮಪ್ಪಯ್ಯ ಎಂತನಾದ್ರೂ ಆಗ್ಲಿ ಹೇಳು, ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ನನ್ನ ಸುದ್ದಿಗೆ ಬಂದ್ರೆ ಹಿಂಗೇನೆ ನಾನು ಮಾಡೋದು. ಹುಷಾರಾಗಿರ್ರಿ. ಇನ್ನೊಂದ್ಸಲ ಏನಾದ್ರೂ ಹಿಂಗೇನಾದ್ರೂ ಮಾಡಿದ್ರೆ ಏನೂ ಇಲ್ಲ, ನಾನು ಸುಮ್ಮನಿರಲ್ಲ. ನಿಮ್ಮ ಮನೆಯವ್ರನ್ನ ಎಲ್ಲಾರನ್ನೂ ಜೈಲಿಗೆ ಹಾಕಿಸ್ಬಿಡ್ತೀನಿ. ಹುಷಾರ್. ಹಾಕಿಸ್ತೀಯ ಏನಂಗೇನೆ ಪೊಲೀಸ್ನವರೆಲ್ಲ ನಿಮ್ಮ ಮಾವನ ಮಕ್ಕಳು ನೋಡು, ನೀನ್ ಹೇಳ್ದಂಗೆ ಕೇಳಕ್ಕೆ.
ಅಲ್ಲ ನಿಮಗೆ ನಾವ್ ಏನ್ ಅನ್ಯಾಯ ಮಾಡಿದೀವಿ? ನಾವೇನಾದ್ರೂ ನಿಮ್ಗೆ ಅನ್ಯಾಯ ಮಾಡಿ ಹೊಲ ಬರಸ್ಕೊಂಡಿದೀವ? ನೀವಿನ್ನ ನಮ್ಮ 5 ಎಕರೆ ಹೊಲನ ಅನ್ಯಾಯವಾಗಿ ಬರಸ್ಕೊಂಡು ಇಷ್ಟು ವರ್ಷನ ಅದ್ರಾಗೆ ಬೆಳೆ ಬೆಳ್ಕೊಂಡು ತಿಂದಿದ್ದೀರಾ. ನಾವೇನು ನಿಮ್ಗೆ ಅನ್ಯಾಯ ಮಾಡಿಲ್ಲ. ನೀವೇ ಅನ್ಯಾಯ ಮಾಡಿಬಿಟ್ಟು ನಿಮ್ದೇ ಜೋರಾಗೈತಲ್ಲ. ಇನ್ಮೇಲಾದ್ರೂ ದ್ವೇಷ ಸೇಡು ಅಂತ ಬಿಟ್ಟು ಸ್ವಲ್ಪ ಒಳ್ಳೆಯರಾಗಿ ಬದುಕತ್ ಕಲ್ತ್ಕೊಳ್ರಿ. ಓಹೋ ಇವಳು ನಮಗ್ ಬುದ್ಧಿ ಹೇಳಕ್ ಬರ್ತಾಳೆ. ಇವಳು ಬಾರಿ ಒಳ್ಳೆಯವಳು ನೋಡು, ಎಷ್ಟು ದಿಮಾಕ್ ನೋಡಿ ಇವಳಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋಯಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.